ನಮ್ಮ ದೇಶದಲ್ಲಿ ಏನು ನಡೀತಿದ್ಯಪ್ಪ ದೇವ್ರೇ. ಸಿಂಧೂರ್ ಆಪರೇಷನ್ ಆದಾಗಲೇ ನಾ ಹೇಳಿದ್ದೆ, ಪೇ ಅಟೆನ್ಷನ್ ಟು ದ ಸ್ಲೀಪರ್ ಸೆಲ್ಸ್. ಮೊದಲೇ ನಮ್ಮ ದೇಶದಲ್ಲಿ ಇವಾಗ ಈ ಡ್ರೋನು ಪಾನುಗಳೆಲ್ಲ ಎದೋ ಆಗ್ತದವ ಆರ್ಡಿನರಿ ಜನಗಳ ಕೈಗೇನೆ ಆನ್ಲೈನ್ ಸಿಗಕ್ಕೆ ಬರೀ ಎಷ್ಟು ಕಮ್ಮಿ ಪಾಸಿಬಲ್ ಪೇಲೋಡ್ ಇಟ್ಕೊಂಡು ಹೋದ್ರೂ ಸಾಕವು ಒಂದು ಡೈರೆಕ್ಷನಿಗೆ ಇನ್ನೊಂದು ಡೈರೆಕ್ಷನಿಗೆ. ಯಾವ ಟ್ರಾಫಿಕ್ ಕಂಟ್ರೋಲರ್ ಜನಗಳು ಮೇಂಟೈನ್ ಮಾಡ್ತಿದ್ದೀರಿ ಇಲ್ಲಿ? ಈಗ ಆಗೋಗಿರೋದು ಸ್ಫೋಟ, ಅದಕ್ಕೇನು ಹೇಳ್ತಾರೆ, ಕಾರ್ ಬ್ಲಾಸ್ಟ್ ಆಗಿರೋದು ರೋಡ್ ಮೇಲೆ. ಗಾಳಿಯಲ್ಲಿ ಏನಾದ್ರು ಶುರು ಮಾಡ್ಕೊಂಡ್ರು ಈ ಹುಚ್ಚರು, ಎಲ್ಲ ಹುಚ್ಚರು ಯಾರ್ಯಾರೆಲ್ಲ ನಮ್ಮ ಇಂಡಿಯಾಗೆ ಆಪೋಸಿಟು ಪಾಕಿಸ್ತಾನ ಜೊತೆ ಸೇರ್ಕೊಂಡು ಅವ್ರನ್ನ ಮುಂದ್ಗಡೆ ಇಟ್ಕೊಂಡು ಹಿಂದ್ಗಡೆಯಿಂದ ಆಪರೇಟ್ ಮಾಡ್ತಿರೋ ದೊಡ್ಡ ದೊಡ್ಡ ಬಿಗ್ ಗನ್ಸ್ ನಮ್ಮ ಪ್ರಪಂಚದ್ದು. ಕೇಳ್ಕೊಳ್ರಿ ಮೇಲಿಂದ ಕೆಳಗಡೆ ತನಕ. US, ಚೈನಾ ಇವೆಲ್ಲ ಯಾವ್ಯಾವಿದಾವ ಕಳ್ಳರು ಗುಂಪು. ಅವ್ರದ್ದೇ ಫಂಡಿಂಗ್. ನೀನು ಪಾಕಿಸ್ತಾನದ ಹತ್ರ ದುಡ್ಡಿದೆಯಾ? ಅನ್ನ ತಿನ್ನೋಕ್ಕೇನೆ ದುಡ್ಡಿಲ್ಲ, ಇವಕ್ಕೆ RDX ತಗೊಳಕ್ಕೆ ದುಡ್ಡೆಲ್ಲಿ ಬರಬೇಕು? ಅದೆಂತ ಅಮೋನಿಯಂ ನೈಟ್ರೇಟ್ ಅಂತೆ, ಅದಕ್ಕೆಲ್ಲಿಂದ ಬರಬೇಕು? ಆನ್ಲೈನ್ ಸಪ್ಲೈ ಮಾಡ್ತಾ ಇದ್ದಾರಂತಿತ್ತಲ್ಲ ಯಾವ್ಯಾವ ದೊಡ್ಡ ಇವೆಲ್ಲ ಅಮೆಝಾನು ಮಣ್ಣಂಗಟ್ಟಿ ಏನೇನಿದಾವೋ ಪರದೇಶ. ಚೈನಾ ಅಲ್ವಾ? ಚೈನಾ ಬಿಡ್ತಾರ ಅವರು? ಇದನ್ನೆಲ್ಲಾನು ಎಲ್ಲಿ ಚೆಕ್ ಮಾಡೋಕ್ಕೆ ಜನ ಇದ್ದೀರಿ ಪೊಲೀಸರು? ಡೆಲಿವರಿ ಆಗ್ತಾ ಇರೋವು ಇವೆಲ್ಲವೂ ಒಳಗಡೆ ಏನು ಇಟ್ಟಿದ್ದೀರಿ ಮೆಟೀರಿಯಲ್, ಇದ್ರ ಪೂರ ಇಲ್ಲ. ಏರ್ಪೋರ್ಟಲ್ಲೆಲ್ಲ ಭಾಳ ಚೆಕಿಂಗ್ ಎಲ್ಲ ಮಾಡ್ತಿರಲ್ಲ, ಮೆಟಲ್ ಚೆಕಿಂಗ್, ಮಣ್ಣಂಗಡ್ಡಿ ಚೆಕಿಂಗು, ಕೆಮಿಕಲ್ ಚೆಕಿಂಗ್ನು ಮಾಡಕ್ಕೆ ಶುರು ಮಾಡಿ ಇನ್ನು ಮುಂದೆ. ಈಗಾಗಲೇ ಬಯೋಲಾಜಿಕಲ್ ವಾರ್ ಮಾಡಿಬಿಟ್ಟಾನೆ ಜಿಂಗ್ಪಿಂಗ್. ಇನ್ನು ಮುಂದಕ್ಕೆ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಬೇರೆ ಅವನಿಗೆ ಪೂರ ಪ್ರಪಂಚದಲ್ಲಿ. ಇಷ್ಟು ಮಟ್ಟಕ್ಕೆ ಅವನಿಗೆ ಇರುತ್ತೆ ಇಂಟೆನ್ಷನ್ನು. ಈಗೆಂಥದೋ ಕೆಮಿಕಲ್ ವಾರ್ ಅಂತೆ. ಶಿವನೇ, ಇವರಿಗೆ ತಲೆ ಎತ್ತಕ್ಕೆ ಬಿಡಬೇಡಿ ಕಣ್ರಪ್ಪ. ನಮ್ಗೆ ಹಳೆ ಕಾಲದಲ್ಲೇ ಹೇಳಿದೆ, ಇಫ್ ಯು ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ದ ಸ್ಲೀಪರ್ ಸೆಲ್ಸ್, ಕೀಪ್ ಡಿಟೆಕ್ಟಿಂಗ್ ದ ಸ್ಲೀಪರ್ ಸೆಲ್ಸ್. ಸ್ವಲ್ಪ ಏನು ಮಸ್ತ್ ಎಲ್ಲ ಕಡೆ ಮಜಾ. ಅದೇನೋ ಸಿಂಧೂರಲ್ಲಿ ಸಕ್ಸಸ್ ಸಿಕ್ಬಿಡ್ತು ನಮಗೆ ಆಪರೇಷನಲ್ಲಿ ಅಂತ ತಲೆ ತಿರ್ಗಿ ಕೂತಿದ್ದೀರಾ? ಒಂದು ಸಲ ತಟ್ಟಿ ಇದು ಮಾಡಿದ ಮೇಲ್ಗಡೆ ಬ್ರೇಕಪ್ ಆಯ್ತು ವಿಚಾರ ಅಂತ ಅಂದರೆ, ಈಗ ಇನ್ನೂ ಜಾಸ್ತಿ ಸೆಕ್ಯೂರಿಟಿನ ಮೇಂಟೆನೆನ್ಸ್ ಮಾಡಬೇಕು ಪೊಲೀಸರು. ಆರ್ಡಿನರಿನಾರು ಸರಿ, CRPF ಆದರೂ ಸರಿ, ನ್ಯಾಷನಲ್ ಲೆವೆಲಲ್ಲಿ ಎಲ್ಲರೆಲ್ಲ ಆಪರೇಟ್ ಮಾಡ್ತಾರೆ, NAGಗಳು ಎಕ್ಸೆಟ್ರಾ. ಎಷ್ಟೊಂದು ಜನ ಇದ್ದೀರಾ, ಎಲ್ಲರೂ ಎಮರ್ಜೆನ್ಸಿ ಮೋಡಲ್ಲಿರ್ಬೇಕು ಇವಾಗ. ಆ ಸ್ಪೀಡಲ್ಲೇ ಹಿಡ್ದಿದ್ದೀರ ಎಲ್ಲರನ್ನೂ. ಅದಕ್ಕೆ ನಿಮಗೆ ದೊಡ್ಡ ಸಲ್ಯೂಟು, ಆಯಿತಾ? ಆದರೆ ಆ ಕಾರ್ ಬ್ಲಾಸ್ಟ್ ಆಗಿರೋದು ಅಲ್ಲಿ ಸಿಗ್ನಲಲ್ಲಿ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡಿದ್ದಕ್ಕೆ ಎಲ್ಲಿ ಹೋಗ್ಬಿಟ್ರು ನಾವು ಸಿಗಾಕೊಂಡ್ಬಿಡ್ತೀವೋ ಅಂತ ಪ್ಯಾನಿಕಲ್ಲಿ ಇವರು ಮಾಡಿರೋದೇನೋ ಬ್ಲಾಸ್ಟ್. ಹೋದ್ರೋಯ್ತು ಈ 2 ಜೀವನ. ಒಂಚೂರಾದ್ರೂ ನಮಗೆ ಇದು ಟೋಟಲ್ ಫ್ಲಾಪ್ ಆಗಬಾರ್ದಲ್ಲ ನಮ್ಮದು ಏನು ಈ ಟೆರರ್ ಆ್ಯಕ್ಟಿವಿಟಿ ಅಂತ. ಮೋಸ್ಟ್ಲಿ ಅವರು ಮಾಡಿರ್ಬೋದು ಬ್ಲಾಸ್ಟ್ ಅಂತಾನೆ ಮಾಡಿರ್ಬೋದು. ಟೈಮರ್ಗಳಿದ್ರೂ ಅದನ್ನ ಸೆಟಪ್ ಮಾಡಿ ಅದನ್ನೆಲ್ಲ ಡೆಸ್ಟಿನೇಷನ್ಗೆ ಕರೆಕ್ಟಾಗಿ ಜಾಗಕ್ಕೆ ತಲುಪ್ಸೋಕ್ಕೆ ಅವರಿಗೆ ಆಗೋದು ಡೌಟ್ ಇರ್ತದಲ್ಲ. ಟ್ರಾಫಿಕ್ ಜಾಮ್ಗಳಿದಾವಲ್ಲ ನಮ್ಮ ದೇಶದಲ್ಲಿ. ಟ್ರಾಫಿಕ್ ಜಾಮ್ ಅನ್ನೋದೊಂದು ದೊಡ್ಡದೊಂದು ವಾಲ್ ಅಂತ ಒಂದು ಥರದ ಒಂದು ಇದೆ ನೋಡ್ರಿ. ಅದರಿಂದ ಸ್ವಲ್ಪ ಯೂಸು ಆಗುತ್ತೆ. ಆದರೆ ಇವರು ಅದನ್ನೇ ಇದು ಮಾಡಿಕೊಂಡು ಪ್ಯಾನಿಕ್ ಮಾಡಿಕೊಂಡು ಆ ಥರ ಪಾಪದ ಜನಗಳೆಲ್ಲ ಇರೋ ಜಾಗದಲ್ಲೆಲ್ಲ ಬ್ಲಾಸ್ಟ್ ಮಾಡ್ತಾರೆ ಇವರು. ಇನ್ನು ಇಂಟೆಂಡೆಡ್ ಜಾಗಕ್ಕೆ ಹೋಗ್ಬಿಟ್ಟು ಬ್ಲಾಸ್ಟ್ ಮಾಡಿದ್ರೆ ಇನ್ನೇನಿತ್ತು ಹೌದು ಐಡಿಯಾ? ಆ ಡಾಕ್ಟರ್ಗಳ ಗುಂಪಿನ ಬಡ್ಡಿ ಮಕ್ಕಳು ಏನು ಹೇಳ್ತಿದ್ದಾರೆ, ಯಾವಳ ಹೆಣ್ಣಾಳು ಬೇರೆ ಇದ್ದಾಳಂತಲ್ಲ ಮುಸ್ಲಿಮು. ಮತ್ತೆ ಹೇಳ್ತೀರಿ ಕೋಮು ಗಲಭೆ ಆಗಕ್ಕೆ ಕುಡ್ದು ನಮ್ಮ ದೇಶದಲ್ಲಿ ಅಂತ.
ಎಲ್ಲ ಕಡೆ ಬರೀ ಮುಸ್ಲಿಮರೇ ಕಾಣ್ತಾರೆ ನಮಗೆ ಟೆರರ್ ಆಕ್ಟಿವಿಟಿಗಳಲ್ಲೆಲ್ಲ ಅಂತ ಹೇಳಿದ್ರೆ, ಇನ್ನು ಆ ದೇಶಗಳಿಂದ ಬರೋ ಹಿಂದೂಗಳ ಮೇಲ್ಗಳು ಒಳ್ಳೆಯವರಿದ್ರು ಪರವಾಗಿಲ್ಲ, ಅವ್ರಿಗೂ ಪಾಪ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಒಳ್ಳೆ ಮುಸ್ಲಿಮ್ಗಳು ಎಷ್ಟೊಂದು ಜನ ಇದ್ದಾರೆ ನಮ್ಮ ದೇಶದಲ್ಲಿ. ಆದರೆ ನಿಮ್ಮ ಹೆಸರಿಗೆ ಮಸಿ ಬಳಿತಾ ಇರೋ ಕಳ್ಳ ಬಡ್ಡಿ ಮಕ್ಕಳದು, ಬಾಕಿ ಕಳ್ಳ ಮುಸ್ಲಿಮ್ರದು ಕಾಂಟ್ಯಾಕ್ಟ್ ಇರ್ತದಲ್ಲ, ಟಚ್ ಇರ್ತದಲ್ಲ ನಿಮಗೆ, ಎಕ್ಕ ಕಡೆಯಿಂದಲ್ಲ ಅದು ಸರಿ. ನೀವು ಭಾಳ ಅಲ್ಲೆಲ್ಲ ಅದಕ್ಕೇನಂತಾರೆ, ಮಸ್ಜಿದಿ ಒಳಗಡೆ ಹೋಗ್ತೀರಾ ನಮಾಜ್ ಮಾಡೋಕ್ಕೆ, ದಿನಕ್ಕೆ 4 ಸಲ 5 ಸಲ 6 ಸಲ 8 ಸಲ ಎಷ್ಟು ಸಲ ಮಾಡೋಕ್ಕಾಗ್ತಿಲ್ಲ, ಹೋಗ್ತಿರ್ತೀರಿ, ಟಚ್ಚಲ್ಲಿ ಇರ್ತೀರಲ್ಲ, ಗೊತ್ತಾಗೋದಿಲ್ವಾ? ಹಂಗಾರೆ ಯಾರು ಕಳ್ಳವರು ಯಾರು ಒಳ್ಳೆಯವರು ಅಂತ ಗೊತ್ತಾದ ತಕ್ಷಣ ಯಾರಿಗೆ ಹೇಳಬೇಕು ಅವ್ರಿಗೆ ಹೇಳಬೇಕು. ಅಂದರೆ ಮಾತ್ರ ನಮಗೆ ಆ ಕಮ್ಯುನಿಟಿ ಮೇಲ್ಗಡೆ ಒಂದು ಸ್ವಲ್ಪ ರೆಸ್ಪೆಕ್ಟ್ ಅನ್ನೋದು ಉಳಿಯುತ್ತೆ. ಈಗಲೂ ಇದೆ, ಎಷ್ಟೊಂದು ಜನ ಇದ್ದಾರೆ, ನನಗೆ ಫ್ರೆಂಡ್ಸೇ ಎಷ್ಟೊಂದು ಜನ ಇದ್ದಾರೆ. ಅವ್ರನ್ನೆಲ್ಲ ನಾವು ಆಗೊಮ್ಮೆ ಈಗೊಮ್ಮೆ ಗೊತ್ತಾಗತ್ತೆ ಅವ್ರದ್ದೆಲ್ಲ. ಅದಕ್ಕೆ ಏನು ಹೇಳ್ತಾರೆ, ಮುಖ ನೋಡಿದ್ರೆ ಗೊತ್ತಾಗತ್ತೆ ಒಳಗಡೆ ಯಾವ ಹುಳ ಉಂಟು ಇವ್ರ ತಲೆ ಒಳಗಡೆ ಅಂತ ಅಂದ್ಬಿಟ್ಟು. ಅಂಥದ್ದು ಏನಾದ್ರು ವಿಚಾರ ಗೊತ್ತಾಗ್ಬಿಟ್ರೆ ನಾನು ತಕ್ಷಣ ಯಾರಿಗೆ ಹೇಳಬೇಕು ಅವರಿಗೆ, ಯಾವ ಚಾನಲಲ್ಲಿ ಹೇಳಬೇಕು ಆ ಚಾನಲಲ್ಲಿ ಹೇಳಿ ಮುಗಿಸ್ತೀನಿ. ನನ್ನ ಡ್ಯೂಟಿ ನಾನು ಮಾಡ್ತೀನಿ, ನಿಮ್ಮ ಡ್ಯೂಟಿನೂ ನೀವು ಮಾಡಿ. ಇಲ್ಲೆಲ್ಲ ಹೋಗಿದ್ರೆ ಮಾಡಿದ್ದಿದ್ರೆ ಎಲ್ಲ ಜನಗಳು ಆ ಬ್ಲಾಸ್ಟನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು. ಅಂದರೂ ಏನು ಅಂತ ಮೇಜರ್ ಡ್ಯಾಮೇಜ್ ಏನೂ ಆದಂಗೆ ಕಾಣಿಸೋದಿಲ್ಲ ನಮ್ಮ ದೇಶಕ್ಕೆ ಆ್ಯಸ್ ಅ ಹೋಲ್. ಆದರೆ ಆ ಡೆಲ್ಲಿಗೆ ಕಂಪೇರ್ ಮಾಡಿಕೊಂಡ್ರೆ ಈ 13 ಜನ ಆಲ್ರೆಡಿ ಬ್ರಾಡ್ ಡೆಡ್ 8ಇಂದ ಹಿಡಿದು 9ಇಂದ ಹಿಡಿದು ಮತ್ತೆ 13ಕ್ಕೆ ಹೋಗಿ ತಲುಪದೆ. ಈಗ ಬೆಳಗಿನ ಜಾವಕ್ಕೆಲ್ಲ ರಿಪೋರ್ಟ್ ಮಾಡ್ತಾರೋ ಟಿ ವಿಗಳೆಲ್ಲ ಹಳೆ ಸುದ್ದಿನೇ ಹೇಳ್ತಿದ್ದಾರೆ ಹೊರತು ಹೊಸದು ಯಾವುದೋ ಅವ್ರದ್ದು ಹೇಳ್ತಿಲ್ಲ. ಮೋಸ್ಟ್ಲಿ ಅದನ್ನು ಅವರು ಸೀಕ್ರೆಟಾಗಿ ಇಟ್ಟಿದ್ದಾರೆ ಅನಿಸುತ್ತೆ ನಮ್ಮ ದೇಶದ ಸೆಕ್ಯೂರಿಟಿ ಏಜೆನ್ಸಿಗಳು. ಹಾಗಾಗಿ ಅವ್ರಿಗೇನು ಸಿಗ್ತಾ ಇಲ್ಲ, ಹಳೆ ನ್ಯೂಸ್ನೇ ಮತ್ತೆ ಅದನ್ನೇ ಹಾಕ್ತಾರೆ, ನಮಗೇನು ಸಿಗ್ತಾ ಇಲ್ಲ. ನಮಗೆ ಈ ಸಲ ದೊಡ್ಡದು ಬೇಕಪ್ಪ, ಈ ಸಲ ದೊಡ್ಡದು ಬೇಕಾ? ಮುನೀರ್ ಮೇಲ್ಗೆ ಹಾಕ್ರಲ್ಲ ಬಾಂಬು, ಎಲ್ಲಿರ್ತಾನೆ ಆರಾಮಾಗಿ ಸಿಗ್ತಾನೆ, ಕಳ್ಳ ಎಲ್ಲಿಗೂ ತಪ್ಪಿಸ್ಕೋತಾನೆ. ಹಾಂ, ಎಲ್ಲೆಲ್ಲೆಲ್ಲಾರು ಓದ್ತಾನಲ್ಲ. ಅದಕ್ಕೆ ಟ್ರಂಪ್ ಗಿಂಪನ್ನೆಲ್ಲ ಮೀಟ್ ಮಾಡೋಕ್ಕೆ, ಇವ್ರ ಹತ್ರ ಎಲ್ಲ ಬೆಗ್ಗಿಂಗ್ ಮಾಡೋಕ್ಕೆ ಅಂಥ ಟೈಮ್ ನೋಡ್ರಿ ಒಳಗಿಡಿ ಯಾವ ಏರ್ಕ್ರಾಫ್ಟಲ್ಲಿ ಕೂತಿರ್ತಾನೆ ಒಂದು ಗೊತ್ತಿರೋದಿಲ್ಲ ನಿಮಗೆ. ಮುಂಚೆಲೇ ಇಂಟರ್ಕಾಂಟಿನೆಂಟಲ್ ಮಿಸೈಲ್ಗಳೆಲ್ಲ ಹಿಡ್ಕೊಂಡು ಕೂತಿದ್ದೀರಿ, ಏನು ಮಾಡೋಕ್ಕವು ನೋಡಿ. ಈ ಸುದ್ದಿನ ಟ್ರಾನ್ಸ್ಲೇಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇಂಟು ಇಂಗ್ಲೀಷ್ ಪ್ಲೀಸ್. ಐ ಆಮ್ ಸೇಯಿಂಗ್ ದಿಸ್ ಟು ಯೂಟ್ಯೂಬ್. ಇದು ಬೇಕು ನಮಗೆ. ಐ ವಾಂಟ್ ದಿಸ್ ಇನ್ಫಾರ್ಮೇಷನ್ ಟು ಬಿ observed by all the top guns of our country and even the fellows who are sitting worldwide who are having some concern towards keeping this terrorism in control. We want to kill it. Full and final, full stop लगा दो. Full stop. That's what we want. Destroy those countries who are into the total business of their business itself is terrorism. Wash them out. Wash it out. Flush it out. Flush it out. That's the only possible permanent solution to this.